ನಾವು ಈಗ ಇಷ್ಟು ರಿಕ್ವೆಸ್ಟ್ ಮಾಡಿದ್ವಿ. ಜೊತೆ ಶಾಶ್ವತವಾದಂತಹ ಆನೆ ದಾಳಿಗೆ ಏನಾದರೂ ಪರಿಹಾರ ಕೊಡಬೇಕು ಅಂತ ನಾವು ಸೆಂಟ್ರಲ್ಲೂ ರಿಕ್ವೆಸ್ಟ್ ಮಾಡಿದ್ವಿ, ಈ ಸ್ಟೇಟಲ್ಲೂ ರಿಕ್ವೆಸ್ಟ್ ಮಾಡಿದ್ವಿ. ನೋಡೋಣ, ಬಜೆಟ್ನಲ್ಲಿ ನಿರೀಕ್ಷೆ ಇದೆ. ಒಟ್ಟಾರೆ ಉತ್ತಮವಾದಂತಹ ಜನಪರ, ರೈತ ಪರ, ಬಡವರ ಪರ ಬಜೆಟ್ ಅಂತೂ ಬರುತ್ತೆ ಅನ್ನೋದು ನಮ್ಮೆಲ್ಲರ ಒಂದು ವಿಶ್ವಾಸ. ಖಂಡಿತ ಬರ್ತೀವಿ. ಗ್ಯಾರಂಟಿ ನೋಡಿದ್ರೆ ಬಜೆಟ್ ಉತ್ತಮ ನಿರೀಕ್ಷೆ ಮಾಡೋದು. 3 ವರ್ಷ ಯಶಸ್ವಿಯಾದಂತಹ ಸರ್ಕಾರ ಕೊಟ್ಟಿದ್ದೀವಿ. 5 ಗ್ಯಾರಂಟಿಗಳು ಜೊತೆಗೆ ಸರ್, ಪ್ರತಿ ಬಾರಿ ಬಜೆಟಲ್ಲಿ ಕಾಡಾನೆ ಮನ ಸಂಘರ್ಷದಾಗುತ್ತೆ, ಒಂದಿಷ್ಟು ಅನುದಾನ ಬಿಡುಗಡೆ ಆಗುತ್ತೆ, ಘೋಷಣೆ ಆಗುವ ಯಾವುದೇ ಕೆಲವೊಂದು ನಮ್ಮ ಹಾಸನಕ್ಕೆ ಅಲ್ಲ ಹಾಸನ ಸೇರಿದಂಗೆ ಸರ್, ಹಾಸನೂ ಸೇರಿದಂಗೆ ಇದು ಮಾಡಬೇಕು ಅಂತ ಅನ್ಕೊಂಡು ಅನುದಾನ ಬಿಡುಗಡೆ ಆಯಿತು, ಅದಿನ್ನೂ ಪ್ರಾರಂಭಕ್ಕೆ ಬಂದಿಲ್ಲ. ಬರ್ತೀನಿ. ಭದ್ರಾ ಸಾಫ್ಟ್ ಸೆಂಟರ್ ಅಂತ ಭದ್ರಾ ಅಭಯಾರಣ್ಯಗಳು ಮಾಡಿದ್ರು. ಅದಕ್ಕೆ ದುಡ್ಡು ಇವತ್ತಿಗೂ ಮೀಸಲಿಟ್ಟಿದ್ದಾರೆ. ಅಲ್ಲಿ ಸಮಸ್ಯೆ ಏನು ಮಾಡಿದ್ದು, ಭದ್ರಾ ವೈಲ್ಡ್ ಲೈಫ್ ಟೈಗರ್ ರಿಸರ್ವ್ ಬೋರ್ಡ್ ಏನು ಬರ್ತದಲ್ಲ, ಸೆಂಟ್ರಲ್ ಗೌರ್ಮೆಂಟ್ ಅವರು ಮಿನಿಸ್ಟ್ರಿ ಆಫ್ ಫಾರೆಸ್ಟ್ ಅವರು ಅದಕ್ಕೆ ಹೋಲ್ಡ್ ಮಾಡಿದ್ದಾರೆ. ವೈಲ್ಡ್ ಲೈಫ್ ಇದರಿಂದ ಆ ಜಾಗದಲ್ಲಿ ನಾವು ಆನೆ ಕೊಡೋಕ್ಕೆ ಬರಲ್ಲ. ಆ ಜಾಗನ ಇಟ್ ಇಸ್ ರಿಸರ್ವ್ ಫಾರ್ ಟೈಗರ್ ರಿಸರ್ವ್ ಅಂತ ಆ ಟೆಕ್ನಿಕಲ್ ಇಶ್ಯೂ ಇದೆ. ಅದೇ ರೀತಿ ಅನೌನ್ಸ್ ಮಾಡ್ಕೊಂಡು ದುಡ್ಡಿಲ್ಲ. ಅದೇ ರೀತಿ ಕಡಿದ ಅರಸಿಕೆಲ್ಲ ಕಡಿದಮ್ಮ ಮಾಡ್ತೀವಿ ಅಂತ ಹಿಂದಿನ ಬಜೆಟಲ್ಲೇ 3 ವರ್ಷದ ಹಿಂದೆ ಘೋಷಣೆ ಆಯಿತು. ಅದು ಏನು ಇನ್ನು ಇದುವರೆಗೂ ಪ್ರಗತಿಗೆ ಬಂದಿಲ್ಲ. ಸೊ ಬರೀ ಕಡಿದ ಮಾಡಿರ್ಬೋದು, ಈ ವೆಲ್ಫೇರ್ ಸಾಫ್ಟ್ವೇರ್ಸ್ ಇರ್ತಾಗಿರ್ಬೋದು, ಇದೆಲ್ಲ ಫಾರೆಸ್ಟ್ ಒಳಗೆ ಮಾಡಬೇಕು. ಕಾಡು ಪ್ರಾಣಿಗಳನ್ನ ನಾವು ಕಾಡೊಳಗೆ ಸಾಕಬೇಕು. ಅದಕ್ಕೆ ಮುಖ್ಯವಾಗಿ ನಾವು ಇಲ್ಲಿಂದ ಪ್ರಪೋಸಲ್ನ ವಿ ಹ್ಯಾವ್ ಟು ಸೆಂಡ್ ದ ಪ್ರಪೋಸಲ್ ಟು ಮಿನಿಸ್ಟ್ರಿ ಆಫ್ ಫಾರೆಸ್ಟ್ ಮತ್ತು ವೈಲ್ಡ್ ಲೈಫ್ ಯಾವುದೇ ಸೆಂಟ್ರಲ್ಗೆ ಅವರು ನಮಗೆ ಎನ್ಒಸಿ ಕೊಡಲೇಬೇಕು ಈ ರೀತಿಯ ಯೋಜನೆಗಳಿಗೆ. ಯಾಕಂದರೆ ಯಾವುದೇ ರೀತಿಯ ಫಾರೆಸ್ಟ್ ಒಳಗಡೆ ಯೋಜನೆಗಳು ತಂದರೆ ಅದಕ್ಕೆ ಎನ್ಒಸಿ ಕೊಡಬೇಕಾಗಿರೋದು ಸೆಂಟ್ರಲ್ ಅರಣ್ಯ ಇಲಾಖೆ, ಅರಣ್ಯ ಮಂತ್ರಾಲಯ. ಹಾಗಾಗಿ ಆ ಟೆಕ್ನಿಕಲ್ ಇಶ್ಯೂಗೆ ಇದ್ದಿದ್ರೆ ಕರಡಿಧಾಮದ ಬಗ್ಗೆ ನಾನು ಮಾಹಿತಿ ತಗೊಳ್ತೀನಿ, ಗೊತ್ತಿಲ್ಲದೆ ಮಾತಾಡ್ಬೋದು. ಇದು ಮಾತ್ರ ಟೈಗರ್ ರಿಸರ್ವ್ ಏನೋ ಬೋರ್ಡ್ ಏನೋ ಇದೆ, ಆ ಬೋರ್ಡಿಂದ ಟೆಕ್ನಿಕಲ್ ಇಶ್ಯೂ ಒಂದು ಕ್ವೇರಿ ಆಗಿರೋದ್ರಿಂದ ಈಗ ನಿಂತಿದ್ದ ಬಿಟ್ಟರೆ ದುಡ್ಡು ಸಿಕ್ಕಲ್ಲ. ದುಡ್ಡು ಇವಾಗಲೂ ಅದು ಹಣ ಅದಕ್ಕೆ ಅಂತಲೇ ರಿಸರ್ವ್ ಮಾಡಿದೆ ಬಜೆಟಲ್ಲಿ. ಆಮೇಲೆ ಬಜೆಟಲ್ಲಿ ಮಾಡೋದು ನಿಮಗೆಲ್ಲ ನಾನು ಹೇಳ್ಕೊಡ್ಬೇಕಾಗಿಲ್ಲ. ಬಜೆಟಲ್ಲಿ ಹಣ ರಿಸರ್ವ್ ಮಾಡಬೇಕು ಅಂದರೆ ಕೂಲಂಕುಷವಾಗಿ ಚರ್ಚಿಸಿ ಆ ಏನು ಲಯಬಿಲಿಟೀಸು ಮತ್ತು ಇನ್ಕಮ್ ಎರಡನ್ನೂ ಸರಿದೂಗಿಸೇ ಬಜೆಟ್ ಮಾಡೋದು. ಬಜೆಟಲ್ಲಿ ಈ ಅಂಥ ಅನುದಾನ ಇಂಥ ಪ್ರಾಜೆಕ್ಟ್ಗೆ ದುಡ್ಡು ಬಂತು ಅಂದರೆ ಖಂಡಿತ ಅದು ದುಡ್ಡು ಇದೆ ಅಂತ ಎರಡು ಸರಿದೂಗಿಸ್ಕೊಂಡು ಹೋಗ್ಬೇಕು. ಈಗ ಎಲ್ಲರೂ ನಾವು ಬಾಯಿ ಮತ್ತು ಎಲ್ಲ ಯೋಜನೆಗಳು ಘೋಷಣೆ ಮಾಡ್ಬೋದು. ಎಲ್ಲ ಯೋಜನೆ ಘೋಷಣೆ ಮಾಡಿದ್ರೆ ಮತ್ತು ಬಜೆಟ್ ಅಂತ ಯಾಕೆ ಅರ್ಥ ಆಗುತ್ತೆ? ಈಗ ಬಂದು ದುಡ್ಡಂತೂ 100% ಬಂದೇ ಬರ್ತದೆ. ಇದೇ ಥರ ಟೈಗರ್ ರಿಸರ್ವ್ ಏನೋ ಯಾವ ಬೋರ್ಡಿಂದ ಟೆಕ್ನಿಕಲ್ ಇಶ್ಯೂ ಅದೇ ನಾವು ಕೊಡಕ್ಕೆ ಬರಲ್ಲ ಎನ್ಒಸಿ ಅಂತ ರೀಸನ್ ಇರೋದಕ್ಕೋಸ್ಕರ ಹೋಲ್ಡ್ ಆಗುತ್ತೆ. ಏನಂತಂದ್ರೆ ನಾನು ಮುಂದಿನ ದಿನಗಳಲ್ಲಿ ಅವ್ರಿಗೂ ಮನವಿ ಮಾಡ್ತೀನಿ. ನೀವೇ